5:24 ಆಗಿದೆ. ಡೇಟು 19. ಬನ್ನಿ ಹೊರಡೋಣ. ಜೈ ಆಂಜನೇಯ ಅಂತ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ. ನಾವಿವತ್ತು ನನ್ನ ಫ್ರೆಂಡ್ ಬರ್ಡೇ ಅದಕ್ಕೆ ಒಂದು ರೈಡ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ನಾವು ರೈಡ್ ಹೋಗ್ತಾ ಇದ್ದೀವಿ. ಸೊ ರೈಡ್ ಪ್ಲೇಸ್ ಬಂದ್ಬಿಟ್ಟು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ. ಅದು ಗುಂಡ್ಲುಪೇಟೆ ಹತ್ರ ಇದೆ. ನಂಜನಗೂಡು ದಾಟ್ಕೊಂಡು ಹೋಗಬೇಕು, ಮೈಸೂರು ರೂಟು. ಬನ್ನಿ ಹೋಗೋಣ. ಟೈಮು ಒಂದು 5:15 ಆಗೋಗಿದೆ. 5 ಗಂಟೆಗೆ ಬರಬೇಕಾಗಿತ್ತು. ಬರ್ಡೇ ಬಂದು ನಮ್ಮ ಅರ್ಕೇಶ್ ಅವ್ರದ್ದೇನೆ. ನಿನ್ನೆ ಸಿಕ್ಕಿದ್ವಲ್ಲ, ನಿನ್ನೆ ವೀಡಿಯೋದಾಗ ನೋಡಿದ್ದೀರ. ನಿನ್ನೆ ವೀಡಿಯೋದಲ್ಲಿ ನೋಡಿದವನೇ ಅವನದೇ ಬರ್ಡೇ. ಸೊ ಬರ್ಡೇಗೆ ಒಂದು ರೈಡ್ ಹೋಗ್ತಾ ಇರೋದು. ಬನ್ನಿ ಮುಂದೆ ನೋಡೋಣ. ಹಾಂ, ಸೊ ಇವಾಗ ಬೆಂಗಳೂರನ್ನ ಬಿಟ್ಟಿದ್ದೀವಿ, ಕೆಂಗೇರಿ ದಾಟ್ಕೊಂಡಿದ್ದೀವಿ, ಇನ್ನೇನು ಹೋಯ್ತಾ ಇದ್ದೀವಿ. ಬನ್ನಿ ಮುಂದೆ ಏನೇನಾಗುತ್ತೆ ನೋಡೋಣ. ಆದ್ರೂ ಬೆಳಿಗ್ಗೆ ಎದ್ದು ಈ ಥರ ಹೋಗೋದು ಚೆನ್ನಾಗಿರುತ್ತೆ. ಹಾಂ, ನಾನು ರೀಸೆಂಟಾಗಿ ಹೋಗಿದ್ದು ಬಂದು ಉತ್ತರ ಕನ್ನಡ ರೈಡ್ ಹೋಗಿದ್ನಲ್ಲ ಅಷ್ಟೇ. ಅದಾದಮೇಲೆ ಬೈಕ್ ಬಂದಿದ್ದು ಏರಿಯಾ ಸುತ್ತಾಡ್ತಾ ಇದ್ದೀನಿ. ಅದಾದಮೇಲೆ ಎಲ್ಲೂ ಹೋಗೇ ಇಲ್ಲ. ಹಳೇ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೇ ಮಾಸಾಗೋಯ್ತು. ಸೊ ಇನ್ಮೇಲಿಂದ ವೇಸ್ಟ್ ಮಾಡಲ್ಲ. ಸೊ ಯಾವುದಿದೆ ಇನ್ನೊಂದು ಟಕ ಅಂತ ಹಂಗೆ ಅಪ್ಲೋಡ್ ಮಾಡ್ಬಿಟ್ಟು. ಈ ವಿಡಿಯೋ 19 ಶೂಟ್ ಮಾಡಿರೋದು. 20 ಮ್ಯಾಕ್ಸಿಮಮ್ ಅಂದರೆ 21 ವಿಡಿಯೋ ಬಂದ್ಬಿಡುತ್ತೆ. ಫುಲ್ಲು ಫಾಗ್ ಆಗಿದೆ ಗುರು, ಫುಲ್ ಕ್ರೇಜಿ ಫಾಗ್ ಆಗೋಗಿದೆ. ಬೆಳಿಗ್ಗೆ ಒಂಥರ ಸಮ್ಮರಲ್ಲೂ ಫಾಗ್ ಬಂದುಬಿಟ್ರೆ ಒಂಥರ ಚೆನ್ನಾಗಿರುತ್ತೆ. ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನ್ಕೋತೀನಿ, ಬಟ್ ಫುಲ್ ಫಾಗ್ ಇದೆ, ತಣ್ಣಗಿದೆ ಗಾಳಿ. ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ನೋಡಿರ್ತೀರ ಬೈಕ್ ಸರ್ವಿಸ್ ಬಗ್ಗೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ? ವಾಯ್ಸ್ ಓವರ್ ಕೊಟ್ಟಿದ್ದೆ ಹೊಸದು. ಸೊ ವಾಯ್ಸ್ ಓವರ್ ಚೆನ್ನಾಗಿದೆಯಾ, ಏನು ಕತೆ, ನೆಕ್ಸ್ಟು ಎಲ್ಲ ವೀಡಿಯೋಸು ಕಂಟಿನ್ಯೂ ಮಾಡ್ಬೋದಾ ಏನು ಸ್ವಲ್ಪ ಹೇಳಿ ಕಮೆಂಟ್ಸಲ್ಲಿ, ನಮಗೂ ಗೊತ್ತಾಗುತ್ತೆ. ಸೊ ನಾನು ಯೂಸ್ ಮಾಡ್ಬೋದು, ಮಾಡಬೇಕಾ ಬೇಡವಾ ಅಂತ. ಏನು ಇಷ್ಟೊಂದು ತಣ್ಣಗಿದೆ ಅಪ್ಪ. ಗ್ಲೌಸ್ ತಗೋಬೇಕು ಅಂತ ಫಸ್ಟು. ರೀಸೆಂಟಾಗಿ ಕಳೆದೋಯ್ತು ಗ್ಲೌಸು. ಕಷ್ಟ ಆಗ್ತಾಯಿದೆ ಫುಲ್ಲು. ಹ್ಯಾಂಡ್ ಗ್ಲೌಸ್ ಇಲ್ಲ ಅಂದರೆ ಹೆವಿ ಕಷ್ಟ ಆಗುತ್ತೆ. ಗ್ಲೌಸ್ ತಗೋಬೇಕು. ನೋಡಿ ಫುಲ್ಲು ಫಾಗ್ ಆಗೋಗಿದೆ. ಈ ಸೈಡಿಂದ ಈ ಸೈಡ್ಗೆ ಫುಲ್ಲು ಫಾಗ್ ಆಗಿದೆ, ಕ್ರೇಜಿ ಆಗಿದೆ. ಒಂಥರ ಹೋಗೋದಕ್ಕೆ ಮಜಾ ಇದೆ ಗುರು. ಈ ಅಕ್ಟೋಬರು ನವಂಬರಲ್ಲಿ ಹೋಗ್ತೀವಲ್ಲ, ಆ ಥರ ಫೀಲ್ ಇದೆ. ಆ ಕಡೆ ಎಲ್ಲ ನೋಡಿ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ನಮ್ಮ ವ್ಯೂ ಅಂತ ಕ್ರೇಜಿ ಆಗಿದೆ. ನನ್ನ ಕ್ಯಾಮ್ರಲ್ಲಿ ಕಾಣಿಸುತ್ತಲ್ಲ ಫಾಗೆಲ್ಲ ಗೊತ್ತಿಲ್ಲ. ಫಾಗ್ ಕ್ಯಾಮ್ರಲ್ಲಿ ಕಾಣಿಸ್ಬೇಕು ಅಂದರೆ ಅದೇನಿದ್ರು ಮಾನ್ಸೂನ್ ಟೈಮಲ್ಲಿ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಡ್ತಲ್ಲ, ಅವಾಗ ಮಾತ್ರ ಕಾಣಿಸುತ್ತೆ ಮಂಜು. ಇಲ್ಲ ಅಂದರೆ ಇವಾಗೆಲ್ಲ ಕಾಣಿಸೋದು ಕಮ್ಮಿನೇ ನಿಮಗೆ. ಬಟ್ ಲೈವಲ್ಲಿ ನೋಡ್ತಾ ಇದ್ರೆ ಆ ಫೀಲ್ ಬರುತ್ತೆ ನಿಮಗೆ. ಆ ಥರ ಫಾಗ್ ಇದೆ, ಫುಲ್ ಕ್ರೇಜಿ ಆಗಿದೆ ಮಾತ್ರ. ಬೆಳಿಗ್ಗೆ ಈ ಥರ ಹೋಗ್ಬೇಕು ಅಂದರೆ ಸಕ್ಕತ್ತಾಗಿರುತ್ತೆ. ಅದು ಬೆಳಿಗ್ಗೆ ಹೊತ್ತು ಮನೆ ಬಿಟ್ಟಿದ ತಕ್ಷಣ ಈ ಥರ ಖಾಲಿ ರೋಡ್ ಸಿಕ್ಬಿಟ್ರಂತೂ ಪರವಾಗಿಲ್ಲ. ಮೈಸೂರು ರೋಡ್ ಇವತ್ತು ಒಂದು ಸ್ವಲ್ಪ ಬೆಳಿಗ್ಗೆ ಟ್ರಾಫಿಕಲ್ಲಿ ಕಮ್ಮಿ ಇದೆ. ನೋಡಬೇಕು ಇನ್ನೂ ಮುಂದೆ ಹೆಂಗಿರುತ್ತೆ ಅಂತ. ಬಟ್ ಇವಾಗಂತೂ ಫುಲ್ ಕ್ರೇಜಿ ಆಗಿದೆ. ನನಗಂತೂ ಒಂದೊಂದು 2 ಗಾಡಿ ಅಷ್ಟೇ ಸಿಗ್ತಾ ಇರುತ್ತೆ. ಓವರ್ಟೇಕ್ ಮಾಡ್ಕೊಂಡು ಹೋಗೋಕ್ಕೆ ಫುಲ್ ಮಜಾ ಆಗುತ್ತೆ. ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಬೇಜಾರಾಗುತ್ತೆ, ಹೋಗೋದು ಲೇಟ್ ಆಗೋಗುತ್ತೆ. ಇಲ್ಲಿ ನೋಡಿ ಫುಲ್ಲು ಈ ಸೈಡೆಲ್ಲ ರಾಮನಗರ ಹಿಲ್ಸ್ ಎಲ್ಲ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ಟೈಮ್ ಸಿಕ್ಕಿದ್ರೆ ಒಂದು ಸ್ವಲ್ಪ ಈ ಕಡೆ ಹಿಲ್ಸ್ ಹತ್ರ ಒಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಹಿಲ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ. ತುಂಬ ಕ್ರೇಜಿ ಆಗಿದೆ ಜಾಗಗಳು ಮಾತ್ರ. ನಾವು ಫಸ್ಟು ಆ್ಯಕ್ಷನ್ ಕ್ಯಾಮ್ ತೊಗೊಳೋಕ್ಕಿಂತ ಮುಂಚೆ ಎಲ್ಲ ವಿಸಿಟ್ ಮಾಡಿದ್ವಿ. ಆ್ಯಕ್ಷನ್ ಕ್ಯಾಮ್ ತೊಗೊಂಡ್ಮೇಲಂತೂ ಎಲ್ಲ ಲಾಂಗ್ ವರ್ಷ ಆಗಿದೆ. ಶಾರ್ಟ್ ರೈಡ್ಸ್ ಬೆಂಗಳೂರು ಹತ್ರ ಯಾವುದೂ ಹೋಗ್ತಾನೆ ಇಲ್ಲ. ನೋಡೋಣ, ಟೈಮ್ ಸಿಕ್ಕಿದಾಗ ಶಾರ್ಟ್ ರೈಡ್ಸು ಮಾಡೋಣ. ಸಮ್ಮರಲ್ಲಿ ಪ್ಲ್ಯಾನ್ ಇತ್ತು ಈ ಸಲ ಮಾರ್ಚಿಂದ ಏಪ್ರಿಲ್ ಮೇ ಎಲ್ಲ ಫುಲ್ ಶಾರ್ಟ್ ರೈಡ್ಸ್ ಮಾಡೋಣ ಅಂತ. ಬಟ್ ಮಧ್ಯಾಹ್ನ ಒಂದು ಸ್ವಲ್ಪ ಆಗ್ತಿದ್ದಂಗೆ ಫುಲ್ಲು ಬಿಸಿಲುಗಳು, ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇಲ್ಲ ಈ ಥರ ತಣ್ಣಗಿತ್ತು ಅಂದರೆ ಮಾಡ್ಬೋದು. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಬಿಟ್ಬಿಟ್ಟು 4-5 ಗಂಟೆಗೆ ಇಲ್ಲಿ ಬಂದು ಒಂದು 10 ಗಂಟೆ ಅಷ್ಟರಲ್ಲಿ ರಿಟರ್ನ್ ಆಗ್ಬಿಡೋಣ ಥರ. ಆಮೇಲೆ ಏನು ಕೆಲಸ ಇದೆ ಅವೆಲ್ಲ ಮಾಡ್ಕೋಬೋದು. ನೋಡೋಣ, ಆ ಥರ ಅದು ಮಾಡಿ ಅದನ್ನು ಪ್ಲ್ಯಾನ್ ಮಾಡೋಣ. ಗಾಡಿ ಸರ್ವಿಸ್ ಮಾತ್ರ ಕ್ರೇಜಿಯಾಗಿ ಮಾಡಿದ್ದಾರೆ, ಫುಲ್ಲು ಚಿಂದಿಯಾಗಿದೆ. ಈಗ ರಾಮನಗರ ದಾಟಿದ್ದೀವಿ. ಇನ್ನು ಒಂದು 60 ಕಿಲೋಮೀಟರ್ಸ್ ಆಗಿದೆ. ಒಂಚೂರು ನಿಲ್ಲಿಸಿದ್ದೆ, ಅರ್ಕೇಶ್ ವೆಯ್ಟ್ ಮಾಡ್ತಾ ಇದ್ದೀನಿ. ಹಂಗೆ ಒಂದು ವ್ಯೂ ಸಿಕ್ತಿಲ್ಲಿ. ಏನು ಗುರು ಇದು 8-8:30 ಆಯಿತು. 8 ಗಂಟೆ ಆಗಿರುತ್ತೆ ಅನ್ಕೋತೀನಿ. ಮಂಡ್ಯಲ್ಲಿದ್ದೀವಿ ಇವಾಗ. ಏನು ಇಷ್ಟೊಂದು ಚಳಿ ಹೊಡಿತದೆ ಗುರು. ಜಾಕೆಟ್ ಒಳಗಡೆನೂ ಫುಲ್ ಗಾಳಿ ಹೋಗ್ತಾ ಇದೆ. ಲೈನರ್ಸ್ ಅದಕ್ಕೆ ಹೇಳೋದು, ಲೈನರ್ಸ್ ಹಾಕೊಂಡ್ಬರ್ಬೇಕು ಅಂತ. ಲೈನರ್ಸ್ ಹಾಕೊಂಡ್ಬಿಟ್ರೆ ಏನಾಗೋಗುತ್ತೆ, ನೆಕ್ಸ್ಟ್ ಮಧ್ಯಾಹ್ನ ಫುಲ್ಲು ಬಿಸಿಲಿಗೆ ಒಂಥರ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ.
ಸೊ ಲೈನರ್ಸ್ ಬೇಡ ಅಂತ ಎತ್ತಿ ಮನೇಲಿ ಇಟ್ಬಿಟ್ಟಿದೆ. ಇಷ್ಟೊಂದು ಚಳಿ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗುರು. ಏನಿದು ಇಷ್ಟೊಂದು, ಅಪ್ಪ ಓ ಕ್ರೇಜಿ ಇದೆ. ಇವಾಗ ಒಂದು ಮುಗಿಸಿದ್ದೀವಿ, 100 ಮುಗಿಸಿಲ್ಲ, ಇನ್ನು 96 ಇದ್ದೀವಿ. 96 ಕಿಲೋಮೀಟರ್ಸ್ ಆಗಿದೆ. ಆನ್ ಗೋಯಿಂಗ್ ಅಲ್ಲಿ ಈ ತರ ಒಂದು ಒಳ್ಳೊಳ್ಳೆ ವ್ಯೂ ಸಿಗ್ತಾ ಇರುತ್ತೆ. ಹಿಂಗೆ ನೋಡ್ಕೊಂಡು ಈ ಕಡೆ ನೋಡ್ಕೊಂಡು ನಮ್ಮ ಮೈಸೂರು ಘಾಟ್ ಸೆಕ್ಷನ್ ಮಾಡ್ತಾ ಇದೀವಿ ಫುಲ್ ಕ್ರೇಜಿಯಾಗಿ. ಒಂದು ಕಾರ್ನರಿಂಗು ಸೊಯ್ ಅಂತ ಹಿಂಗೆ ಬಗ್ಸಿ, ಸೊಯ್ ಅಂತ ಈ ಕಡೆ ಬಗ್ಸಿ ಹೋಯ್ತಾ ಇದೆ. ಆಗಿದೆ. ನಾವು ಇವಾಗ ಮೈಸೂರು ಪ್ಯಾಲೇಸ್ ಹತ್ರ ಇದ್ದೀವಿ. ನೋಡೋದು ಎಷ್ಟಲ್ಲಿ ನೋಡಬೇಕು ಅನ್ಸುತ್ತೆ ಅಲ್ವಾ? ಒಂಥರ ಕ್ರೇಜಿ ಪ್ಯಾಲೇಸ್ ನೋಡೋದಲ್ಲಿ ಒಂಥರ ಮಜಾ ಇದೆ. ನೋಡೋಣ, ಟೈಮ್ ಸಿಕ್ಕಿದ್ರೆ ಸಂಜೆ ಬರ್ತಾ ಹಂಗೆ ಪ್ಯಾಲೇಸ್ಗೆ ಹೋಗಿ ಒಂದು ವಿಸಿಟ್ ಹಾಕೊಂಡು ಹಂಗೆ. ಇವಾಗ ಲೈಟಾಗಿ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ, ಕೈಗೆಲ್ಲ ಒಂದು ಸ್ವಲ್ಪ ಬಿಸಿಲು ಹೊಡಿತಾ ಇದೆ. ನೋಡ್ಬೋದು ಇನ್ನು ಯಾವ ರೇಂಜಿಗೆ ಬಿಸಿಲು ಹೋಗುತ್ತೆ ಅಂತ. ಅದು ಮೈಸೂರಿನ ಅಷ್ಟು ಬಿಸಿ ಇಲ್ಲ, ಕೂಲಾಗೇ ಇದೆ. ಲಾಸ್ಟ್ ನಾವೊಂದು 2-3 ಸಲ ಬಂದಿದ್ನಲ್ಲ ಅವಾಗ ರೀಸೆಂಟಾಗಿ, ಅಂತ ಏನು ಬಿಸಿಲೇನು ಅನಿಸ್ಲಿಲ್ಲ. ಬಟ್ ಅದು ಇದೆ ಗುರು, ನಾರ್ಮಲ್ ಆಗಿ ಬಿಸಿಲು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಕಾಮನ್ ಅದು. ಇವಾಗ ಒಂದು 5 ನಿಮಿಷದ ಮುಂಚೆ ನಾಷ್ಟಕ್ಕೆ ನಿಲ್ಸಿದ್ವಿ. ನಾಷ್ಟ ಮಾಡಿಕೊಂಡು ಮತ್ತೆ ಅದೇ ರೂಟಲ್ಲಿ ಹೋಗ್ತಾ ಇದೀವಿ. ಇನ್ನೊಂದು 40-45 ಕಿಲೋಮೀಟರ್ಸ್ ಇದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ 50 ಕಿಲೋಮೀಟರ್ ಇದೆಯಪ್ಪ ಅವ್ರ ಪ್ರಕಾರ ಅಲ್ಲಿ ಹಾಕಿರೋದು. ಇನ್ನು 50 ಕಿಲೋಮೀಟರ್ ಒಂದೇ ರೋಡ್ ಹೋಗ್ತಾ ಇದ್ರೆ ನಮ್ಮ ಪ್ಲೇಸ್ ಸಿಗುತ್ತೆ. ಒಂದೇ ರೋಡು ಗುರು, ಅವಾಗಿಂದ 35-40 ಕಿಲೋಮೀಟರ್ ಒಂದೇ ರೋಡು ಸ್ಟ್ರೆಚ್ಚಲ್ಲಿ ಬಂದಿದ್ದೀವಿ. ಸೊ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಎದುರುಗಡೆ ಅಂತ ಫುಲ್ ವ್ಯೂಗೆ ಮೌಂಟೇನ್ಸ್ ಎಲ್ಲ ಕಾಣಿಸ್ತಾ ಇದೆ. ಹೆಂಗೆ ಅಂದರೆ ಮೌಂಟೇನ್ಸ್ ಅಲ್ಲಿ ಕಾಲಿ ನಾವು ಬರ್ತಾ ಇದ್ದೀವಿ ಅನ್ನೋ ಥರ ಇದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ರೈಟ್ ತಗೋಬೇಕು, ಇಲ್ಲಿ ರೈಟ್ ತಗೊಂಡು ಹೋಯ್ತಾ ಇರೋದೆ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಎಡಕ್ಕೆ ಹೋಗ್ಬೇಕು. ಬನ್ನಿ ಹೋಯ್ತಾ ಇರೋಣ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಬೆಟ್ಟ ಈ ಕಡೆ ಫುಲ್ಲು ಬೆಟ್ಟ, ಈ ಕಡೆ ಸೆಂಟ್ರಲ್ ರೋಡು, ಒಂಥರ ಸಕ್ಕತ್ತಾಗಿದೆ ಗುರು ಈ ರೋಡ್ ಮಾತ್ರ. ಫುಲ್ಲು ಮಜಾ. ಈ ಪ್ಲೇಸ್ಗೆ ಮಾನ್ಸೂನಲ್ಲಿ ಬಂದರೆ ಅಂತ ತೊಡಗಾಗೋದು ನಿಜ. ಯಾಕಂದರೆ ಈ ಲೆಫ್ಟು ಫುಲ್ಲು ರೈಟು ಎಲ್ಲ ಕಡೆನೂ ಗ್ರೀನ್ ಆಗಿರುತ್ತೆ ರೋಡು. ಆಮೇಲೆ ಎದುರುಗಡೆ ಮೌಂಟೇನ್ಸು ಫುಲ್ ಗ್ರೀನರಿಯಾಗಿ ಕಾಣಿಸುತ್ತೆ. ಜೊತೆಗೆ ಮಳೆ ಬರ್ತಾ ಇರುತ್ತೆ, ಫಾಗ್ ಇರುತ್ತೆ, ಕ್ರೇಜಿ ರೂಟ್ ಮಾತ್ರ. ಇಲ್ಲಿ ನಮ್ಮ ಮೆಫಿಕ್ ಅವ್ರನ್ನ ಕರ್ಕೊಬಂದು ಡ್ರೋನ್ ಶಾಟ್ ಏನೋ ತೆಗೆದ್ವಿ, ಮಸ್ತಾಗಿ ಬರುತ್ತೆ. ನೆಕ್ಸ್ಟ್ ನಮ್ಮ ಮೆಫಿಕ್ ಅವ್ರ ಜೊತೆ ಬರ್ಬೇಕು ಇಲ್ಲಿಗೆ. Sometimes like all you want to do is run. Hear me out, hear me out. If all the things. ಎಷ್ಟೊತ್ತಾಗುತ್ತೆ? ಹೋಗಿದೆ 2 ಗಾಡಿನ ಹೋಗಿದೆ ಮೇಲ್ಗಡೆ. ಒಂದು ಅರ್ಧ ಗಂಟೆ ಆಗುತ್ತಾ? ಕಾರ್ ಬಿಡ್ತದಣ್ಣ ಒಳಗಡೆ? ಸರ್ ಯಾವುದನ್ನೂ ಬಿಡಲ್ಲ, ಪ್ರೈವೇಟ್ ವೆಹಿಕಲ್ ಯಾವುದನ್ನೂ ಬಿಡಲ್ಲ. ಪ್ರೈವೇಟ್ ವೆಹಿಕಲ್ ಯಾವುದು ಬಿಡಲ್ಲ, ಇವುದೇ ವೆಹಿಕಲಲ್ಲಿ ಹೋಗ್ಬೇಕು. ಬಸ್ KRTC ಬಸ್ ನೋಡಿದ್ರಲ್ಲ ಅಲ್ಲಿ ಗಾಡಿ ಆಗಿರೋ ಕತೆ ಬರೋತ್ತಲ್ಲ. ಹ್ಞೂ ಪಾಪ ಅವ್ರು ಇಲ್ಲೇ ಬಂದು ಟೀ ಕುಡ್ಕೊಂಡು ಹೋದ್ದು ಪಾಪ. ಓಹೋ. ಇಬ್ರು ಇಲ್ಲ ಸರ್, ಒಳಗಡೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಮಗದ. ಓ ಫ್ಯಾಮಿಲಿ ಅವರು ಇಬ್ಬರೇನೆ. ಬಟ್ ಇಲ್ಲೇ ತಿನ್ಕೊಂಡು ಒಂದು 10 ನಿಮಿಷ ಅದೆಲ್ಲ ಹೋಗ್ಬೇಕು ಅರ್ಜೆಂಟು ಅಂತಂದಾಗ ಅವ್ರು ನೋಡೋದು ಅರ್ಜೆಂಟ್ ಮಾಡ್ಕೋ ಹಂಗಾಗಿದೆ. ಎಲ್ಲೋದು ಅರ್ಜೆಂಟ್ ಮಾಡ್ಬೋದು, ಹುಷಾರಾಗಿ ಹೋಗ್ಬೇಕು, ನಿಧಾನಕ್ಕೆ ಹೋಗ್ಬೇಕು ಸರ್. ಎಷ್ಟು ನಿಧಾನಕ್ಕೆ ಹೋಗ್ತೀವಿ. ಎಷ್ಟು ಜನ ಮೇಲ್ಗಡೆ ಹೋಗೋದಕ್ಕೆ? ಇವಾಗ ಸರ್ ಈಗ ಜಸ್ಟು ಇವಾಗ ನೀವು ಕಾರಲ್ಲೆಲ್ಲ ಬಂದು ಇವಾಗ ನೋಡಿ ಅಲ್ಲಿ ನಿಲ್ಸಿದ್ರಲ್ವಾ, ಅಲ್ಲಿ ಫೋಟೋ ಹೊಡಿತಾ ಇದ್ದೀನಿ ನಾನೇ ವಾಟ್ಸಪ್ ಕೈಸಕ್ಕೆ.
ಹೋಗಕ್ಕೆ 30 ಬರೋಕ್ಕೆ 30 60 ರೂಪಾಯಿ 60 ರೂಪಾಯಿ 60. ಸುತ್ತಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಟಿಕೆಟ್ ಹೋಗೋದಕ್ಕೆ 30 ರುಪೀಸ್. ಬಸ್ಸಲ್ಲಿ ಬಂದು ರೀಚ್ ಆದ್ವಿ. ಸೊ ಇಲ್ಲಿಂದ ಮತ್ತೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಂಗೆ ಒಂದು 2-3 ಶಾರ್ಟ್ಸ್ ತೊಗೊಂಡು ಬರೋಣ. ಬನ್ನಿ. ಇವೆಲ್ಲ ಕ್ರೇಜಿಯಾಗಿದೆ ಮಾತು. ಫಾಗ್ ಏನೋ ಬಂದ್ಬಿಟ್ಟಿದ್ದಿದ್ರೆ, ಇಲ್ಲ ಮಳೆ ಬಂದಿದ್ವೆ ಮಸ್ತಾಗಿರೋದು. ದೇವಸ್ಥಾನ ಅಂತೂ ಫುಲ್ ಪೀಸಾಗಿ ಸಾಕಾಗಿದೆ. ಮೋಸ್ಟ್ಲಿ ಅಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಅಲ್ಲಿ ಆನೆ ಬಂದು ಬರ್ಬೋದು. ಆ ಕಡೆ ಆನೆ ಲದ್ದಿಗಳೆಲ್ಲ ತುಂಬ ಇತ್ತು. ಸೊ ಆನೆ ಪಕ್ಕ ಬಂದೇ ಬರುತ್ತೆ. ಇಲ್ಲೇ ವೆಯ್ಟ್ ಮಾಡಿದ್ರೆ ಒಂದು ಸ್ಪಾಟ್ ಆಗುತ್ತಲ್ಲ ಸರ್? ಖಂಡಿತ ಆಗುತ್ತೆ ಸರ್. ವೆಯ್ಟ್ ಮಾಡೋಣ. ಅಲ್ಲಿ ಟೈಗರ್ ಇಯರು ಅಥವಾ ಚಿರತೆ ಎಲ್ಲ ಬಂದೇ ಬರ್ತವೆ ನೋಡಿ. ಹೋದರೆ ಓಡಾಡೋದು ಕಾಣುತ್ತೆ. ಓಹ್, 3 ಗಂಟೆ ಕ್ಲೋಸ್ ಆಗುತ್ತೆ ಸರ್ ಇದು ದೇವಸ್ಥಾನ? ಸರ್ 4 ಇದೆ. 4:15 ಕ್ಲೋಸ್. ಇದು ಬೇಟೆಯಾಡಿರೋ ಪ್ರಾಣಿಗಳೇನಿತ್ತು ಅಂದರೆ ಹಾಂ, ಜನಸಂಪರ್ಕ ಏನಿಲ್ಲ ಅಂದರೆ ತೊಗೊಂಡಿರೋದು ಬರ್ತವೆ ಇಲ್ಲಿ ನೀರು ಕುಡಿಯೋಕ್ಕೆ. ಇಲ್ಲಿ ಮುಗಿಸ್ಕೊಂಡು ಬಂದಿದ್ದೀವಿ. ಬಾಸ್ ಇವಾಗ ಸಿಕ್ಕಿದ್ದಾರೆ ಫುಲ್ ಫ್ರೀಯಾಗಿ. ಅವಾಗೆಲ್ಲ ಫುಲ್ ಹಿಂದೆನೇ ಇದ್ದು ಒಂದೊಂದು ಫೋನ್ ಬಂದು ನಿಂತ್ಕೊಳ್ಳೋದು ಮಾತಾಡೋದು. ಬರ್ಡೇ ಅಲ್ವಾ, ಫುಲ್ ಬ್ಯುಸಿಯಾಗಿದ್ದಾರೆ. ಸೊ ಇವಾಗ ವಿಶ್ ಮಾಡ್ಬಿಡೋಣ. ಬ್ರೋ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಬರ್ಡೇ ದಿನ ಒಂದು ವೈಲ್ಡ್ ಲೈಫ್ ರೈಡ್ ಹೋಗೋಣ ಅಂತ ಬಂದ್ವಿ. ಇದು ತುಂಬ ದಿನದಿಂದ ಹೋಗೋ ಪ್ಲ್ಯಾನ್ ಇತ್ತು. ಇಲ್ಲಿಗೆ ಮಾನ್ಸೂನ್ ಇತ್ತು, ಹೋದ ಮಾನ್ಸೂನ್ ಇತ್ತು, ಆಗಲಿಲ್ಲ. ಸೊ ಈ ಮಾನ್ಸೂನಿಗೆ ಬಂದಿದ್ದೀವಿ. ಲಾಸ್ಟ್ ಇಯರ್ ಇದೇ ಟೈಮ್ ಪ್ಲ್ಯಾನ್ ಇತ್ತು, ಅದು ಆಗಲಿಲ್ಲ. ಪ್ರತಿ ಸಲ ಬರ್ಡೇಗೆ ಏನೇನೋ ಪ್ಲ್ಯಾನ್ಗಳು ಇರ್ತವೆ, ಯಾವುದೂ ವರ್ಕ್ ಆಗಲ್ಲ. ಸೊ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಇವರು ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದ ತಕ್ಷಣ ಅವ್ರು ಹೇಳೋದು ಓ ಇಲ್ಲೇ ಇದೆ. ಚಿಲ್ತೆ ಸ್ಪಾಟ್ ಆಗಿದೆ, ಕ್ರೇಜಿ. ಇಲ್ಲಿ ಚೀತಾ ಸ್ಪಾಟ್ ಆಗಿದೆ. ಸೊ ಸಚ್ಚಿಂಗಲ್ಲಿದ್ದೀವಿ ನಾವು. ಆವಾಗಲೇ ನೋಡಿದ್ವಿ, ಗೋಪುರಲ್ಲಿ ಕಾಣಿಸಲ್ಲ, ಬಟ್ ಸೈಕಾಗಿದೆ, ಕ್ರೇಜಿ. ಪುಟಾಣಿದು ಫುಲ್ಲು, ಅದಕ್ಕೆ ಸೈಲೆಂಟ್ ನೋಡಿ ನೋಡ್ತಿದ್ದಾರೆ. ಇನ್ನೇ ಸೀನ್ಸ್ ಕ್ರಿಯೇಟ್ ಮಾಡ್ತಿಲ್ಲ. ಇದೆ ಇದರಲ್ಲಿ ಏನು ಕಾಣಿಸುತ್ತೆ ಗೊತ್ತು, ಸೂಪರ್ ವ್ಯೂ ಬೇರೆ ಹಾಕೋಗ್ಬಿಟ್ಟಿದ್ದೀವಿ. ಸೊ ಮೇಲ್ಗಡೆಯಿಂದ ಬಂದು ಬಸ್ಸಿಂದ ಇಳಿದು ಇನ್ನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಹುಡುಗನೂ ಫುಲ್ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾನೆ. ಇನ್ನೇನಿದು ಹೊರಡೋದೆ. ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ.
ಸೊ ಎಂಟ್ರೆನ್ಸ್ ಇದೇನೆ, ಕ್ರೇಜಿಯಾಗಿದೆ ಎಂಟ್ರೆನ್ಸು. ಮಳೆಗಾಲದಲ್ಲಿ ಒಂದು ಸತಿ ಬರಬೇಕು ಪ್ಲ್ಯಾನ್ ಆಗಿದೆ. ಇವಾಗ ಆನ್ ಸ್ಪಾಟಾಗಿ ಪ್ಲ್ಯಾನ್ ಮಾಡಿದ್ವಿ, ಮಳೆಗಾಲದಲ್ಲಿ ಪಕ್ಕ ಬರ್ತೀವಿ. ಬೆಳಿಗ್ಗೆ 8 ಗಂಟೆಗೆ ಬಿಡ್ತಾರಪ್ಪ, ಯಾರೇ ಬನ್ನಿರಿ. 4 ಗಂಟೆಗೆ ರಿಟರ್ನು, ಅಷ್ಟಲ್ಲಿ ಬಂದುಬಿಡ್ಬೇಕು. ಆಯಿತು ಗುರು, ಫುಲ್ಲು ಮೇಲೆ ಹೋಗಿ ಬಂದ್ವಿ. ಹೆವಿ ಬಿಸಿಲಿದೆ, ಕ್ರೇಜಿ ಬಿಸಿಲಿದೆ. ಸ್ವಲ್ಪ ಬಿಸಿಲೆಲ್ಲ ಇಲ್ಲ, ತುಂಬಾ ಬಿಸಿಲಿದೆ. ನಾವಂತೂ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದೀವಿ. ಇದೊಂದೇ ರೀಸನ್ಗೆ ಮಾನ್ಸೂನ್ ಅಂತೂ ನಾವು ಹೋಗೋದು. ಮಾನ್ಸೂನ್ ಏನಕ್ಕೆ ಅಂದರೆ ಬಿಸಿಲಿರಲ್ಲ, ತಣ್ಣಗಿರುತ್ತೆ ಒಂದು ಸ್ವಲ್ಪ.